ஆராதிப்பே ஆராதிப்பேனா ஆராதிப்பே ஆராதிப்பேனா ஆராதிப்பே ஆராதிப்பேனா ஆராதிப்பே. ஆராதிப்பேனா ஆராதிப்பே ஆராதிப்பேனா ஆராதிப்பே ஆராதிப்பேனா ஆராதிப்பே ஆராதிப்பேனா ஆராதிப்பே. ಕರ್ತರಾದ ಯೇಸುವನ್ನು ಆರಾಧಿಪೇ ಕರ್ತರಾದ ಯೇಸುವನ್ನು ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ. ಪರಿಶುದ್ಧ ಹೃದಯದಿ ಆರಾಧಿಪೇ ಸಾಷ್ಟಾಂಗವಾಗಿನ ಆರಾಧಿಪೇ ಪರಿಶುದ್ಧ ಹೃದಯದಿ ಆರಾಧಿಪೇ ಸಾಷ್ಟಾಂಗವಾಗಿನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ. ರೊಟ್ಟಿಯ ರೂಪದಿ ಬಲಿಪೀಠದಿ ಅವತಾರ ತಾಳಿದ ಪರಮೋನ್ನತ ರೊಟ್ಟಿಯ ರೂಪದಿ ಬಲಿಪೀಠದಿ ಅವತಾರ ತಾಳಿದ ಪರಮೋನ್ನತ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆರಾಧಿಪೇನ ಆರಾಧಿಪೇ. ಹಾಲೆಲೂಯಾ 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 ಹಾಲೆಲೂಯಾ
Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, 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 hallelujah. ದೈವಿ ಕರುಣೆ ಜಪಸರದ ಪ್ರಾರಂಭ ಪ್ರಾರ್ಥನೆಯನ್ನು ಮಾಡುವ. ಪ್ರಭು ಯೇಸುವೆ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವ ಜಲದ ಬುಗ್ಗೆಯನ್ನು, ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವು ದೈವಿ ಕರುಣೆಯಾಗಿರುವ ದೇವರೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ಕರುಣೆಯ ಮಳೆಯನ್ನು ಸುರಿಸಿರಿ. ಈಟಿಯಿಂದ ತಿವಿಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತ ಮತ್ತು ಜಲದ ಬುಗ್ಗೆಯಲ್ಲಿ ನಾವು ಆಶ್ರಯಿಸಿದ್ದೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೈವಪಿತನ ವಿಶ್ವಾಸ್ತೇನೆ. ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೌನ್ಸೆಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೈವ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಮೊದಲನೆಯ ರಹಸ್ಯ. ಈ ರಹಸ್ಯದಲ್ಲಿ ನಾವು ನಮ್ಮ ಧರ್ಮಸಭೆಗಾಗಿ ಹಾಗೂ ದೇವರೇ ವಹಿಸಿಕೊಟ್ಟಂತಹ ಎಲ್ಲ ಕಾರ್ಡಿನಲ್ಗಳು, ಧರ್ಮಾಧ್ಯಕ್ಷರು, ಗುರುಗಳು, ಕನ್ಯಾಸ್ತ್ರೀಯರು, ಎಲ್ಲ ದೇವ ಸೇವಕರಿಗಾಗಿ ನಾವು ಪ್ರಾರ್ಥಿಸುವ. ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯಗಳು 18-19. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದೇ ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವತಂತ್ರ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂದೆಂದು ಸಾರಲು ಅವರು ನನ್ನನ್ನು ಕಳಿಸಿದ್ದಾರೆ. ತಂದೆ ದೇವರೇ, ನಿಮ್ಮ ವಾಕ್ಯವು ಈ ನಿಮ್ಮ ಸೇವಕರಲ್ಲಿ ಈಡೇರುವಂತೆ ಅವರನ್ನು ಅಭ್ಯಂಗಿಸಿದಿರಿ ದೇವ. ಈ ವಾಕ್ಯದ ಅಭಿಷೇಕ ಧರ್ಮಸಭೆಯನ್ನು ಮುನ್ನಡೆಸುವಂತಹ ಗುರುಗಳು, ಕನ್ಯಾಸ್ತ್ರೀಯರು, ದೇವ ಸೇವಕರಲ್ಲಿ ನೆರವೇರುವಂತೆ ಆಶೀರ್ವದಿಸಿರಿ ದೇವ. ಅವರ ಅಂತರಂಗವನ್ನು ನೂತನ ಚೈತನ್ಯದಿಂದ ತುಂಬಿಸಿರಿ ದೇವ. ಹಾಗೂ ನೀವು ಯೆರೆಮೀಯನ ಗ್ರಂಥ 3:15 ವಾಗ್ದಾನ ಮಾಡಿರುವ ಪ್ರಕಾರ, ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ಕೊಡುವೆನು, ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು ಎಂದು ವಾಗ್ದಾನ ಮಾಡಿದ್ದೀರಿ ದೇವ. ನಿಮ್ಮ ಜ್ಞಾನದಲ್ಲಿ, ಅರಿವಿನಲ್ಲಿ, ವಿಶ್ವಾಸದಲ್ಲಿ ಬೆಳೆಯುವಂತೆ ನಮ್ಮನ್ನು ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ನಿಮ್ಮ ಸೇವಕರ ಮೇಲೆ ಸುರಿಸಬೇಕೆಂದು ಈ ಕರುಣೆಯ ರಹಸ್ಯದಲ್ಲಿ ನಾವು ಬೇಡಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮಾನವರ ಪಾಪ ಪರಿಹಾರಕ್ಕಾಗಿ
ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ
ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಈ ಎರಡನೇ ರಹಸ್ಯದಲ್ಲಿ ಡಿವೈನ್ ಧ್ಯಾನ ಕೇಂದ್ರಕ್ಕಾಗಿ ನಾವು ಬೇಡಿ ಪ್ರಾರ್ಥಿಸುವ ಪ್ರವಾದಿ ಯೆಶಾಯನ ಗ್ರಂಥ 56ನೇ ಅಧ್ಯಾಯ ವಾಕ್ಯ 7. ಅವರೆಲ್ಲರನ್ನೂ ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು, ನನ್ನ ಪ್ರಾರ್ಥನಾ ಆಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು. ನನ್ನ ಆಲಯ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಎನ್ನಿಸಿಕೊಳ್ಳುವುದು. ತಂದೆ ದೇವರೇ, ಹೌದು ದೇವ, ಕಳೆದ 35 ವರ್ಷದಿಂದ ಈ ಡಿವೈನ್ ಧ್ಯಾನ ಮಂದಿರವನ್ನು ನಿಮ್ಮ ಆಲಯವನ್ನಾಗಿ ನೀವೇ ಕಟ್ಟಿ ಎಬ್ಬಿಸಿದ್ದೀರಿ ದೇವ. ಅನೇಕ ಲಕ್ಷಾಂತರ ಜನರಿಗೆ ನಿಮ್ಮ ಅನುಭವವನ್ನು ಅನುಭವಿಸಲು ಬೇಕಾದಂತಹ ಸಾಧನವಾಗಿ ಮಾರ್ಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟಾನುಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ದೇವ. ಅನೇಕರ ಜೀವನವನ್ನು ಮುಟ್ಟಲು, ಕೃಪೆಯನ್ನು ಸುರಿಸಲು ಈ ಡಿವೈನ್ ಧ್ಯಾನ ಕೇಂದ್ರವನ್ನು ನೀವು ಆರಿಸಿಕೊಂಡದ್ದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 2 ವಾಕ್ಯ 9. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ಶ್ರೇಷ್ಠವಾಗಿರುವುದು. ಈ ಸ್ಥಳದಲ್ಲಿ ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸುವೆನು. ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿಯಿದು. ಅಪ್ಪ ತಂದೆಯೇ, ನಿಮ್ಮ ಪುತ್ರರಾದ ಯೇಸು ಸ್ವಾಮಿ ಸುರಿಸಿದ ರಕ್ತದಿಂದ ಈ ಡಿವೈನ್ ಧ್ಯಾನ ಕೇಂದ್ರದ ಮೇಲೆ ಕರುಣೆಯನ್ನು ಸುರಿಸಿರಿ ದೇವ. ಮುಂದಿನ ವೈಭವಕ್ಕಿಂತಲೂ ಅಪರಿಮಿತವಾದ ಉನ್ನತ ವೈಭವದಿಂದ ಇದನ್ನು ಮುನ್ನಡೆಸುವಂತೆ ಆಶೀರ್ವದಿಸಿರಿ. ಇಲ್ಲಿ ಸೇವೆ ಸಲ್ಲಿಸುವಂತಹ ಪ್ರತಿಯೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಆತ್ಮದ ವರದಾನಗಳಿಂದ ಅವರನ್ನು ಬಲಪಡಿಸಿರಿ ಎಂದು ಈ ರಹಸ್ಯದಲ್ಲಿ ನಾವು ಬೇಡಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ
ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ
ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಈ ಮೂರನೇ ರಹಸ್ಯದಲ್ಲಿ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ಎಫೆಸಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30-32 ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ಎಲ್ಲ ವಿಧವಾದ ದ್ವೇಷ, ದೂಷಣೆ, ಕೋಪ, ಕ್ರೋಧ ಮತ್ತು ಕೆಡುಕುತನವನ್ನು ನಿಮ್ಮಿಂದ ದೂರ ಮಾಡಿರಿ. ಪರಸ್ಪರ ಕರುಣೆಯಿಂದಲೂ ಕನಿಕರದಿಂದಲೂ ವರ್ತಿಸಿರಿ. ಯೇಸು ಕ್ರಿಸ್ತರಲ್ಲಿ ದೇವರು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ತಂದೆ ದೇವರೇ, ಎಲ್ಲ ಕುಟುಂಬಗಳನ್ನು, ಗಂಡ ಹೆಂಡತಿಯನ್ನು, ಮಕ್ಕಳನ್ನು, ಸಹೋದರ ಸಹೋದರಿಯನ್ನು, ತಂದೆ ತಾಯಿಯನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವ. ನಿಮ್ಮ ಅಮೂಲ್ಯವಾದ ರಕ್ತದಿಂದ ಅವರನ್ನು ಶುದ್ಧೀಕರಿಸಿರಿ. ನಿಮ್ಮ ಪವಿತ್ರಾತ್ಮರ ಪ್ರೀತಿಯಿಂದ ಒಮ್ಮನಸ್ಸುಳ್ಳವರನ್ನಾಗಿ ಅವರನ್ನು ಐಕ್ಯಪಡಿಸಿರಿ ದೇವ. ಅವರ ಜೀವನದ ಹಾದಿಯಲ್ಲಿ ಅವರು ಕಂಡು ಮುಟ್ಟುವಂತಹ ಪ್ರತಿಯೊಂದು ಕಷ್ಟ ಸಂಕಷ್ಟಗಳಲ್ಲೂ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂತೆ ಆಶೀರ್ವದಿಸಿರಿ ದೇವ. ನಿಮ್ಮ ಸ್ವರ ಕೇಳಿ ತಮ್ಮ ಜೀವನವನ್ನು ಮುನ್ನಡೆಸುವಂತಹ ಕೃಪೆಯನ್ನು ದಯಪಾಲಿಸಿರಿ ಎಂದು ಈ ರಹಸ್ಯದಲ್ಲಿ ನಾವು ಬೇಡಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ
ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ನಾಲ್ಕನೇ ರಹಸ್ಯ, ರೋಗಿಗಳಿಗಾಗಿ ದಲಿತರಿಗಾಗಿ ಪ್ರಾರ್ಥಿಸುವ. ಕೀರ್ತನೆ 147 ವಾಕ್ಯ 3. ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ತಂದೆ ದೇವರೇ, ಯಾರು ಇಲ್ಲದವರನ್ನು, ರೋಗಿಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಿದ್ದೇವೆ ದೇವ. ಅವರು ತಮ್ಮ ಜೀವನದಲ್ಲಿ ಏಕಾಂಗಿ ಅನುಭವವನ್ನು ಅನುಭವಿಸುತ್ತಿರುವಾಗ ದೇವ, ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂತೆ ಆಶೀರ್ವದಿಸಿರಿ. ನಿಮ್ಮ ಗಾಯ ಹೊಂದಿದ ಆ ಕರಗಳಿಂದ ಅವರನ್ನು ಸ್ಪರ್ಶಿಸಿರಿ ದೇವ. ಅವರ ಅನಾರೋಗ್ಯವು ಬಿಟ್ಟು ಹೋಗಿ
ವಾಸಿಯಾಗುವಂತೆ ಆಶೀರ್ವದಿಸಿರಿ. ನಿಮ್ಮ ಕರದ ಸ್ಪರ್ಶದಿಂದ ಅವರ ಋಣ್ಮನಗಳು ಚೇತನವಾಗುವಂತೆ ಅವರನ್ನು ಹರಸಿರಿ ದೇವ. ಅವರ ಗಾಯಗಳು ಗುಣ ಹೊಂದುವಂತೆ, ಅವರಿಗೆ ಶಾರೀರಿಕ ಹಾಗೂ ಮಾನಸಿಕ ಸ್ವಸ್ಥತೆಯನ್ನು ಪಡೆಯುವಂತೆ ಅವರ ಮೇಲೆ ಕರುಣೆಯನ್ನು ಸುರಿಸಿರಿ ಎಂದು ನಾವು ಈ ಜಪಸರದಲ್ಲಿ ಬೇಡಿ ಪ್ರಾರ್ಥಿಸುವ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ
ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಈ 5ನೇ ರಹಸ್ಯದಲ್ಲಿ ನಾವು ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುವ 2 ಮೆಕ್ಕಬಿ 12ನೇ ಅಧ್ಯಾಯ ವಾಕ್ಯಗಳು 45 ಹಾಗೂ 46. ಆದರೆ ದೇವ ಭಕ್ತರಾಗಿ ಮಡಿದವರಿಗೆ ಮಹತ್ತರವಾದ ಸಂಭಾವನೆ ದೊರಕುವುದೆಂಬ ನಿರೀಕ್ಷೆ ಇದ್ದುದರಿಂದಲೇ ಯೋಧನ ಆಲೋಚನೆ ನಿಜಕ್ಕೂ ಪವಿತ್ರವಾಗಿತ್ತು, ಪುನೀತವಾಗಿತ್ತು. ಆದುದರಿಂದಲೇ ಮೃತರಾದವರು ತಮ್ಮ ಪಾಪದಿಂದ ವಿಮೋಚನೆ ಹೊಂದಲೆಂದು ಅವರಿಗೋಸ್ಕರ ಅವನು ಪಾಪ ಪರಿಹಾರ ಬಲಿಯನ್ನು ಸಮರ್ಪಿಸಿದನು. ತಂದೆ ದೇವರೇ, ಹೌದು ದೇವ, ಯೋಧನು ಅರಿತುಕೊಂಡಂತಹ ಈ ಅರಿವನ್ನು, ಜ್ಞಾನವನ್ನು ನಮ್ಮಲ್ಲಿ ಚೈತನ್ಯವಾಗುವಂತೆ ಆಶೀರ್ವದಿಸಿರಿ ದೇವ. ನಮ್ಮ ಪೂರ್ವಿಕರಿಗಾಗಿ ಹಾಗೂ ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸುವಂತಹ ಒಂದು ಕೃಪೆಯನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ ದೇವ. ತಂದೆ ದೇವ, ನಮ್ಮ ಮೇಲೆ ಕರುಣೆಯನ್ನು ಸುರಿಸಿರಿ. ಎಲ್ಲ ಶುದ್ಧೀಕರಣ ಆತ್ಮಗಳಿಗಾಗಿ ನೀವು ಅನುಭವಿಸಿದಂತಹ ಯಾತನೆಯಲ್ಲಿ ನಮ್ಮ ದೈನಂದಿನ ಯಾತನೆಗಳನ್ನು ಸೇರಿಸಿಕೊಂಡು ಅವರಿಗಾಗಿ ನಾವು ಭಿನ್ನಯಿಸುವಾಗ ನಿಮ್ಮ ಕರುಣೆಯಿಂದ ಅವರು ಶೀಘ್ರವಾಗಿ ನಿಮ್ಮ ಶಾಂತಿಯನ್ನು, ಸಮಾಧಾನವನ್ನು ಶಾಶ್ವತವಾಗಿ ಅನುಭವಿಸುವಂತೆ ಅವರೆಲ್ಲರನ್ನು ಆಶೀರ್ವದಿಸಬೇಕೆಂದು ಈ ಕರುಣೆಯ ಜಪಸರದಲ್ಲಿ ನಾವು ಬೇಡಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ
ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ,
ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಪರಿಶುದ್ಧನಾದ ದೇವರೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರರಾದ ನಿತ್ಯ ದೇವರೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೂ ಕರುಣೆಯ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತನೆ, ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಕಷ್ಟ ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಶೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯ ಮತ್ತು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆಡೆಯಿತ್ತು ನಿಂತಿದೆ. ಇಂದ್ರಿಯ ತೀರ್ಥವಾದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ಹಾಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲವನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಪಿತನೇ ನಮ್ಮ ಮೇಲೂ ಇಡೀ